if x plus 3, z plus 4, 2y minus 7, minus 6, a minus 1, 0, b minus 3, minus 21, 0. This is the matrix. And this matrix is equal to another matrix. So elements of that matrix are 0, 6, 3y minus 2, minus 6, minus 3, 2c plus 2, 2b plus 4, minus 21, 0. So ಏನಿದೆ ಕ್ವಶನ್ ಅಂತಂದ್ರೆ find the values of a, b, c, x, y and z. So since these two matrices are equal, solution no, since two matrices are equal, ಇದನ್ನ ಈ ಕ್ವಶನ್ ಗೆ ಬರೀತಿದ್ದೀನಿ, ಬಟ್ ನೆಕ್ಸ್ಟ್ ಕ್ವಶನ್ ಗೆ ಇಟ್ ಈಸ್ ಅಂಡರ್ಸ್ಟುಡ್. Equal, this implies their corresponding elements, corresponding, ಇದು implies ಅಲ್ಲ, actually solution ಆ ರೀತಿ ಬಿಡ್ತೀನಿ ನಾನು. corresponding elements are equal. ಸೊ ಎರಡು ಮ್ಯಾಟ್ರಿಕ್ಸ್ ಗಳ ಈಕ್ವಲ್ ಆಗಿದೆ ಅಂತಂದ್ರೆ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ದಿಯರ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ವಿಲ್ ಬಿ ಈಕ್ವಲ್. ಹಾಗಾದ್ರೆ ಯಾವ್ಯಾವ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಗ್ತವೆ? x plus 3 ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು ಅಂದ್ರೆ 0. therefore x plus 3 will be equal to 0. if x plus 3 is equal to 0, then x will be equal to minus 3. so one value ಸಿಕ್ತು, x equal to minus 3. similarly z plus 4 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 6 ಗೆ ಈಕ್ವಲ್ ಆಗಿರುತ್ತೆ. so z plus 4 will be equal to 6. therefore z equal to 6 plus 4 ಈ ಕಡೆ ಬಂದ್ರೆ minus 4 ಆಗುತ್ತೆ. therefore z equals to 2. this is the value of z. again 2y minus 7 will be equal to 3y minus 2. so 2y minus 7 will be equal to 3y minus 2. so 3y ಈ ಕಡೆ ಬರಲಿ, minus 7 ಈ ಕಡೆ ಬರಲಿ. so 2y minus 3y equal to minus 2 plus 7. 2y minus 3y ಅಂತಂದ್ರೆ minus y and it is equal to 7 minus 2 ಅಂತಂದ್ರೆ 5. so minus y equal to 5 ಆದ್ರೆ y equal to minus 5. so y ವ್ಯಾಲ್ಯೂ ಸಿಕ್ತು. ಅದೇ ರೀತಿ ಇಲ್ಲಿ minus 6 ಗೆ minus 6 ಈಕ್ವಲ್ ಆಗಿದೆ. so a minus 1 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ minus 3 ಗೆ ಈಕ್ವಲ್ ಆಗಿರುತ್ತದೆ. therefore ಇಲ್ಲೇ ಬರೀತೀನಿ, a minus 1 will be equal to minus 3. therefore a will be equal to minus 3. minus 1 ಈ ಕಡೆ ಬಂದ್ರೆ plus 1 ಆಯಿತು. therefore a will be equal to minus 2. so a ವ್ಯಾಲ್ಯೂ ಸಿಕ್ತು. ಅದೇ ರೀತಿ 0 ಗೆ 2c plus 2 ಈಕ್ವಲ್ ಆಗಿರುತ್ತೆ. ನಾನು ಅದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರೀತೀನಿ. ಅಂದ್ರೆ 2c plus 2 ನ ಈ 0 ಗೆ ಈಕ್ವೇಟ್ ಮಾಡ್ತೀನಿ. therefore 2c will be equal to plus 2 ರೈಟ್ ಸೈಡ್ ಕಳಿಸಿ minus 2 ಆಯಿತು. so 2 1s are 2 1s. therefore c is equal to minus 1. so c ವ್ಯಾಲ್ಯೂ ಸಿಕ್ತು. ಅದೇ ರೀತಿ b minus 3 2b plus 4 ಗೆ ಈಕ್ವಲ್ ಆಗಿರುತ್ತೆ. b minus 3 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 2b plus 4 ಗೆ ಈಕ್ವಲ್ ಆಗಿರುತ್ತೆ. so 2b ಲೆಫ್ಟ್ ಸೈಡ್ ಬರಲಿ, minus 3 ರೈಟ್ ಸೈಡ್ ಹೋಗ್ಲಿ. b minus 2b equal to 4 plus 3 ಆಗುತ್ತೆ. b minus 2b ಅಂತಂದ್ರೆ minus b, it is equal to 7. so minus b equal to 7 ಆದ್ರೆ b will be equal to minus 7. ನೋಡಿ, 6 ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. a, b, c, x, y and z ಎಲ್ಲಾ ವ್ಯಾಲ್ಯೂಗಳು ಸಿಗ್ತಾ ನೋಡಿ. a ಅಂದ್ರೆ minus 2, b ಅಂದ್ರೆ minus 7, c ಅಂದ್ರೆ minus 1, x ಅಂದ್ರೆ minus 3, y ಅಂದ್ರೆ minus 5, z ಅಂದ್ರೆ 2. so 6 ವ್ಯಾಲ್ಯೂಗಳು ನಮಗೆ ಸಿಕ್ತು. Next question is find the values of a, b, c and d from the following equation. Same process ಏನೆ. ಸೊ ಎರಡು ಮ್ಯಾಟ್ರಿಕ್ಸ್ಗಳು ಈಕ್ವಲ್ ಆಗಿದೆ ಅಂತಂದ್ರೆ ಸೊ ಅದರ ಅರ್ಥ ಅವುಗಳ ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳು ಕೂಡ ಈಕ್ವಲ್ ಆಗಿದೆ ಅಂತ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಈಕ್ವಲ್ ಮಾಡ್ಕೊಂತೀನಿ ನಾನು. ಸೊ ಸೊಲ್ಯೂಷನ್ 2a plus b, sorry 2a plus b will be equal to 4. again a minus 2b will be equal to a minus 2b equal to minus 3. ಸೊ ಈ ಈಕ್ವೇಶನ್ಗೆ ನಾನೇನ್ ಮಾಡ್ತೀನಿ ಅಂತಂದ್ರೆ ನೋಡಿ, ಒಂದು ನಿಮಿಷ,
ಎಲ್ಲ equationಗಳ ಒಂದ್ ಕಡೆ ಬರ್ಕೊಂಡ್ಬಿಡೋಣ ಇರಿ ಒಂದ್ಸರಿ. ಯಾಕಂದ್ರೆ ಇಲ್ಲಿ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಬರುತ್ತೆ, ಹಾಗಾಗಿ ಅವುಗಳನ್ನು ಒಂದ್ ಕಡೆ ಬರ್ಕೊಂಡು ಆಮೇಲೆ ಸಾಲ್ವ್ ಮಾಡೋಣ. ಅಗೇನ್ 5c ಮೈನಸ್ ಡಿ, ನೆಕ್ಸ್ಟ್ ಇಕ್ವೇಶನ್ ಯಾವುದು ಹೋಗ್ತದೆ ಅಂದ್ರೆ 5c ಮೈನಸ್ ಡಿ ಗೆ 11 ಈಕ್ವಲ್ ಆಗಿರುತ್ತೆ. ಸೊ 5c ಮೈನಸ್ ಡಿ ವಿಲ್ ಬಿ ಈಕ್ವಲ್ ಟು 11 ಅಂಡ್ 4c ಪ್ಲಸ್ 3d ಈಕ್ವಲ್ ಟು 24. ಸೊ ಇದನ್ನ ಇಕ್ವೇಶನ್ ನಂಬರ್ 1 ಅನ್ರಿ, ಇದನ್ನ ಇಕ್ವೇಶನ್ ನಂಬರ್ 2 ಅನ್ರಿ, ಇದನ್ನ ಇಕ್ವೇಶನ್ ನಂಬರ್ 3, ಇಕ್ವೇಶನ್ ನಂಬರ್ 4. ಇಲ್ಲಿ ನೋಡಿ, ಇಲ್ಲಿ ಮೈನಸ್ 2b ಇದೆ, ಇಲ್ಲಿ ಜಸ್ಟ್ b ಇದೆ. ದೇರ್ಫೋರ್ ಇಕ್ವೇಶನ್ ನಂಬರ್ 1 ಗೆ 2 ಇಂದ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿಬಿಡ್ತೀನಿ. ಸೊ ಏನ್ ಮಾಡ್ತೀನಿ ನಾನು ಆಪರೇಷನ್ ಅಂತಂದ್ರೆ 2 ಟೈಮ್ಸ್ ಆಫ್ ಇಕ್ವೇಶನ್ ನಂಬರ್ 1 ಪ್ಲಸ್ ಇಕ್ವೇಶನ್ ನಂಬರ್ 2. ಸೊ ಇಕ್ವೇಶನ್ ನಂಬರ್ 1 ಗೆ 2 ಇಂದ ಮಲ್ಟಿಪ್ಲೈ ಮಾಡಿ ಇಕ್ವೇಶನ್ ನಂಬರ್ 2 ಜೊತೆ ಆಡ್ ಮಾಡ್ತೀನಿ. ಇಕ್ವೇಶನ್ ನಂಬರ್ 1 ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, 2 ಇಂಟು 2a ಪ್ಲಸ್ b ಈಕ್ವಲ್ ಟು 4. ಹೌದಾ? ಸೊ ಇದಕ್ಕೆ ಇಕ್ವೇಶನ್ ನಂಬರ್ 2 ಇಂದ ಮಲ್ಟಿಪ್ಲೈ ಮಾಡಿದಾಗ 2 2s 4a ಪ್ಲಸ್ 2b ಈಕ್ವಲ್ ಟು 8, 2 4s 8. ಸೊ ಎಲ್ಲ ಟರ್ಮ್ಗಳಿಗೆ 2 ಇಂದ ಮಲ್ಟಿಪ್ಲೈ ಆಗಬೇಕು. ಇಕ್ವೇಶನ್ ನಂಬರ್ 2 ಏನಿದೆ ಅಂತಂದ್ರೆ a ಮೈನಸ್ 2b ಈಕ್ವಲ್ ಟು ಮೈನಸ್ 3 ಅಂತ ಇದೆ. ಸೊ ಆಡ್ ಮಾಡ್ತಿದ್ದೀನಿ, ಹಾಗಾಗಿ ಕೆಳಗಡೆ ಸೈನ್ಗಳು ಏನು ಚೇಂಜ್ ಆಗಲ್ಲ. ಪ್ಲಸ್ 2b ಮೈನಸ್ 2b ಎರಡು ಕ್ಯಾನ್ಸಲ್ ಆಯ್ತು. 4a ಪ್ಲಸ್ a ಅಂತಂದ್ರೆ 5a ಅಂಡ್ ಇಟ್ ಈಸ್ ಈಕ್ವಲ್ ಟು 8 ಮೈನಸ್ 3 ಅಂತಂದ್ರೆ 5. ಸೊ 5 1s 5 1s. ಸೊ ದಿಸ್ ಇಂಪ್ಲೈಸ್ a ಈಸ್ ಈಕ್ವಲ್ ಟು 1. ಸೊ ಒಂದು ವ್ಯಾಲ್ಯೂ ಸಿಕ್ತು ನಮಗೆ. ಈ a ಈಕ್ವಲ್ ಟು 1 ಅನ್ನ ಯಾವ್ದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತಂದ್ರೆ ಪುಟ್ a equal to 1 in equation number 1. In equation 1. So substitute ಮಾಡಿ 2 into 1 plus b equal to 4. So 2 into 1 plus b equal to 4. 2 1s are 2. 2 ಈ ಕಡೆ ಬಂದ್ರೆ minus 2 ಆಗುತ್ತೆ. Therefore b equal to 4 minus 2. Therefore b equals to 2. So a ವ್ಯಾಲ್ಯೂ ಸಿಕ್ತು, ಜೊತೆಗೆ b ವ್ಯಾಲ್ಯೂ ಸಿಕ್ತು. ಈಗ ಇವುಗಳನ್ನ ಯೂಸ್ ಮಾಡಿ ಇವೆರಡು ಆಯ್ತು. ಇಕ್ವೇಶನ್ ನಂಬರ್ 1 ಇಕ್ವೇಶನ್ ನಂಬರ್ 2 ಯೂಸ್ ಮಾಡಿದಾಗ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿಕ್ತು. ಅದೇ ರೀತಿ ಇಕ್ವೇಶನ್ 3 ಅಂಡ್ 4 ಯೂಸ್ ಮಾಡೋಣ. ಇಲ್ಲೂ ಅಬ್ಸರ್ವ್ ಮಾಡಿ, ಇಕ್ವೇಶನ್ 3 ನಲ್ಲಿ ಇಲ್ಲಿ ಮೈನಸ್ ಡಿ ಇದೆ, ಇಲ್ಲಿ ಪ್ಲಸ್ 3d ಇದೆ. ಸೊ ಈ ಇಕ್ವೇಶನ್ ಅಂದ್ರೆ ಇಕ್ವೇಶನ್ ನಂಬರ್ 3 ಗೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಮೈನಸ್ 3d ಆಗುತ್ತೆ, ಇದು ಪ್ಲಸ್ 3d. ಆಡ್ ಮಾಡಿಬಿಟ್ರೆ ಎರಡನ್ನು ನಾವೇನ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು. ಸೊ ಎಲಿಮಿನೇಷನ್ ಮೆಥಡ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಆಪರೇಷನ್ ಏನಂತ ಡಿಫೈನ್ ಮಾಡ್ತೀನಿ ನಾನು ಅಂತಂದ್ರೆ 3 ಟೈಮ್ಸ್ ಆಫ್ ಇಕ್ವೇಶನ್ ನಂಬರ್ 3 ಟೈಮ್ಸ್ ಆಫ್ ಇಕ್ವೇಶನ್ ನಂಬರ್ 3 ಪ್ಲಸ್ ಇಕ್ವೇಶನ್ ನಂಬರ್ 4 ಅಂತ ಡಿಫೈನ್ ಮಾಡ್ತೀನಿ. ಸೊ 3 ಟೈಮ್ಸ್ ಆಫ್ ಇಕ್ವೇಶನ್ 3 ಏನಾಯ್ತದು 5c ಮೈನಸ್ ಡಿ ಈಕ್ವಲ್ ಟು 11. ಹೌದಾ? ಸೊ ಮಲ್ಟಿಪ್ಲೈ ಮಾಡಿ ಏನಾಗುತ್ತದು 3 5s 15c ಮೈನಸ್ 3d ಈಕ್ವಲ್ ಟು 33 ಆಗ್ತದೆ. ಇನ್ನು ಇಕ್ವೇಶನ್ ನಂಬರ್ 4 ಏನಿದೆ ಅಂತಂದ್ರೆ 4c ಪ್ಲಸ್ 3d ಈಕ್ವಲ್ಸ್ ಟು 24 ಅಂತ ಇದೆ. ಸೊ ಎರಡನ್ನು ಆಡ್ ಮಾಡಿದ್ರೆ ಮೈನಸ್ 3d ಪ್ಲಸ್ 3d ಕ್ಯಾನ್ಸಲ್ ಆಯ್ತು. 15c ಪ್ಲಸ್ 4c ಅಂತಂದ್ರೆ 19c. ಇಟ್ ಈಸ್ ಈಕ್ವಲ್ ಟು 57. 19 1 19 ಸೊ 19 3s 57. therefore c equals to 3. ಸೊ c ವ್ಯಾಲ್ಯೂ ಸಿಕ್ತು. ಸೊ ಈ c ವ್ಯಾಲ್ಯೂನ ಯಾವ್ದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು ಅಂತಂದ್ರೆ ಇಕ್ವೇಶನ್ 3 ನಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಪುಟ್ c equal to 3 in equation 3. therefore 3 implies, so equation 3 ಯಾವ ರೀತಿ ಚೇಂಜ್ ಆಗುತ್ತೆ ಅಂದ್ರೆ 5 into 3 minus d equal to 11. 5 3s 15 minus d ಈ ಕಡೆ ಹೋಗಲಿ, 11 ಈ ಕಡೆ ಬರಲಿ, minus 11 equal to d. 15 minus 11 ಅಂತಂದ್ರೆ 4 equal to d. this implies d equals to 4. therefore ನಮಗೆ ಕೇಳಿದ್ದು 4 ವ್ಯಾಲ್ಯೂಗಳು a b c d. so a equals to 1, b equals to 2, c equal to 3 and d equals to -4.